ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಿರೋದು ಬ್ಯಾಕ್ ಟು ಇಂಡಿಯಾ ಹೋಗೋದು. ಸೊ ಈ ವ್ಲಾಗ್ ಬಂದು ಲಾಸ್ಟ್ ವ್ಲಾಗ್ ಇನ್ ದುಬೈ. ಮತ್ತು ಏನಂದರೆ ನನ್ನ ಫ್ರೆಂಡು ನನಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ. ಅವಳಂತೂ ಫುಲ್ ಖುಷಿ ನಾನು ಬಂದಿದ್ದಕ್ಕೆ, ಮೀಟ್ ಆಗಿದ್ದಕ್ಕೆ. ಆಲ್ರೆಡಿ ಪ್ಯಾಕ್ ಎಲ್ಲ ಆಗಿದೆ, ಲಗೇಜ್ಗಳೆಲ್ಲ ಕಾರಲ್ಲಿ ಇಟ್ಟಿದ್ದೀವಿ. ಹೋಗ್ಬೇಕು ನಾವು. ಸೊ ಬನ್ನಿ ಹೆಂಗೆ ಯಾವ ಥರ ಹೋಗ್ತೀವಿ, ಏನೇನೆಲ್ಲ ಫನ್ ಇರುತ್ತೆ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಷ್ಟೇ ವಾವ್ ಅಂತ ಅನ್ಸ್ತು ತಾನೆ. ನಾವ್ ಹಂಗೇನೇನೆ ಅಷ್ಟೇ. ಆಮೇಲೆ ಮತ್ತೆ ನೋಡಲ್ವಾ, ಮೆಟ್ರೋದಲ್ಲಿ ನೋಡ್ಕೊಂಡು ಹೋಗ್ಬೋದು. ನೋಡಿ ಲಾಸ್ಟ್ ದುಬೈ ಫ್ರೇಮ್ ಈವ್ನಿಂಗ್ ಹೆಂಗಿದೆ. ವಾವ್ ಪ್ರಶಾಂತ್, ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗೆ ವ್ಯೂ. ನಾನು ಈ ಥರ ಬ್ರೈಟ್ನೆಸ್ ಕಮ್ಮಿ ಮಾಡಿ ವಾವ್. ಗೈಸ್, ಇವಾಗ ನನ್ನ ಫ್ರೆಂಡು 1 ತಿಂಗಳಾಯ್ತು ದುಬೈಗೆ ಬಂದು. ಅವಳ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದರೆ, ಅವಳು ಜಾಬ್ ಹುಡ್ಕೊಳ್ಳೋಕ್ಕೆ, ಜಾಬ್ ನೋಡಿಕೊಂಡು ಏನಂತಾರೆ, ಜಾಬ್ ಸಿಗ್ಲಿ, ಜಾಬ್ ಮೇಲೆ ಅಂತ ಬಂದಿರೋದು. ಕನ್ನಡನಾ? ಏನೇ ಹೇಳ್ಬೇಕು, ಲ್ಯಾಂಗ್ವೇಜ್ ಮಾತಾಡೋದು ಅಲ್ಲ, ಏನ್ ಹೇಳ್ಬೇಕು, ಜಾಬ್ ಹುಡ್ಕಕ್ ತಾನೆ, ಜಾಬ್ ಹುಡ್ಕಕ್ ಬಂದಿದ್ದಾಳೆ. ಸೊ ಅವಳ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ, ಯಾರು ಬರಬೇಡಿ ಬೆಂಗಳೂರಲ್ಲಿ. ಯಾಕೆ? ಅಷ್ಟೇ, ಅದೇ ರೀಸನ್ ನೋ ರೀಸನ್ಸ್. ಬೆಂಗಳೂರೇ ಚಂದ ದುಬೈಗಿಂತ. ನಿನ್ ಮೇಜರ್ ಮಿಸ್ಸಿಂಗ್ ಏನು? ಮೇಜರ್ ಮಿಸ್ಸಿಂಗ್ ಎಲ್ಲಾನು ಏನಿಲ್ಲ, ಎಲ್ಲಾನು ಮಿಸ್ಸಿಂಗ್. ಡೈಲಿ ರೋಟಿಂಗ್ ಏನೂ ಇಲ್ಲ. ಹಬೀಬಿ ಕಮ್ ಟು ದುಬೈ. ನೋ 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 ಡೋಂಟ್ ಕಮ್. ಬಂದು ಒಂದ್ ರೌಂಡ್ ತಿರ್ಗಾಡ್ಕೊಂಡು ಇದ್ಬಿಟ್ಟು ಹೋಗ್ಬೇಕಷ್ಟೇ, ಸುತ್ತಾಡೋದಷ್ಟೇ. ಹೌದು, ಕರೆಕ್ಟ್. ಓಕೆ, ಇವ್ರು ಬಂದಿದ್ರಲ್ಲ, ಇವ್ರ ತರ ಬಂದ್ಬೇಕು, ವಿಸಿಟ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು, ಹೋಗ್ಬೇಕಷ್ಟೇನೆ. ಕೆಲ್ಸ ಎಲ್ಲ ಉಟ್ಕೊಂಡೆ ತಪ್ಪಿನೂ ಹೊರಕ್ ಹೋಗ್ಬಿಡಿ ಯಾರನ್ನು. ಬೆಂಗಳೂರೇ ತುಂಬಾ ಚಂದ. ಸೂರ್ಯ ಹೆವಿ ಕಾಣಿಸ್ತದೆ ಗೈಸ್. ನೋಡಿ ಬುರ್ಜ್ ಖಲೀಫಾ, ನೀವು ಎಷ್ಟು ದೂರದಿಂದ ನೋಡಿದ್ರು ಆ ಕಡೆ, ಇಲ್ಲಿಂದ ಅಲ್ಲಿಗೆ ನೋಡುವಾಗ ಸ್ವಲ್ಪ ಸ್ನೋ ಥರನೇ ಕಾಣಿಸುತ್ತೆ, ನೀಟಾಗಿ ಕಾಣಿಸೋದೇ ಇಲ್ಲ ಬುರ್ಜ್ ಖಲೀಫಾ ನಿಮಗೆ. ನೋಡಿ ಗೈಸ್, ಎಷ್ಟೊಂದು ಜನ ಈ ಮಂತಲ್ಲಿ ಈ ದುಬೈ ಫೆಸ್ಟಿವಲ್ ಸಿಟಿಗೋಸ್ಕರನೇ ತುಂಬ ವಿಸಿಟರ್ಸ್ ಬಂದಿದ್ದಾರೆ ಇಲ್ಲಿಗೆ. ಶಾಮೇನಾ ಗೈಸ್, ಎಷ್ಟು ಟ್ರಾಫಿಕ್ ಇದೆ ಅಂದರೆ 1 ಅವರ್ ಆಯ್ತು, ಇನ್ನೂ ಏರ್ಪೋರ್ಟ್ ರೀಚ್ ಆಗಿಲ್ಲ ನಾವು. ಇಷ್ಟೊತ್ತಿಗೆ ನಾವು ಚೆಕ್ ಇನ್ ಆಗಬೇಕಾಗಿತ್ತು ಏರ್ಪೋರ್ಟ್ಗೆ, ಇನ್ನೂ ಆಗಿಲ್ಲ. ಹೆವಿ ಟ್ರಾಫಿಕ್ ಇದೆ. ನೋಡಿ ನಮ್ಮ ದುಬೈ ಏರ್ಪೋರ್ಟ್ ಎಂಟ್ರಿ ಹೆಂಗಿದೆ. ಟರ್ಮಿನಲ್ 3 ಇಲ್ಲಿದೆ ಏರ್ಪೋರ್ಟ್. ಡಿಫ್ರೆಂಟ್ ಅಪ್ಪ. ಬ್ಯಾಂಗ್ಳೂರ್ ಏರ್ಪೋರ್ಟ್ ಸಾಕಾಗೈತೆ. ನಮ್ದು ಟರ್ಮಿನಲ್ 2 ಅಂತೂ ಸಾಕಾಗಿದೆ. ನೀವು ಬರ್ಬೇಕಾದ್ರೆ ಬಂದ್ರೆ ಟರ್ಮಿನಲ್ 2 ಸಾಕಾಗಿತ್ತು. ನಾ ಆಕ್ಚುಲಿ ಇವ್ರು ಮುಂಚೆ ಹೋಗಿದ್ರು, ನಾನು ಹೋಗಿರ್ಲಿಲ್ಲ, ಇವಾಗ ಹೋಗಿದ್ದೆ. ನಾನು ಟರ್ಮಿನಲ್ 2 ಹೋಗಿಲ್ಲ. ಇವಾಗ ಮತ್ತೆ ಬರುವಾಗ ಹೋಗಿಲ್ಲ. ಮತ್ತೆ ಹೆಂಗ್ ಬಂದೆ? ಕೇರಳಾಗ ಹೋಗ್ಬಿಟ್ಟು ಹಂಗ ಬಂದಿದ್ದಕ್ಕೆನಾ? ಓಕೆ ಓಕೆ. ಸೊ ರೀಚ್ ಆಗಿದ್ದೀವಿ ದುಬೈ ಏರ್ಪೋರ್ಟ್. ಬನ್ನಿ ನೋಡೋಣ ಒಳಗಡೆ ಡಿಪಾರ್ಚರ್ ಎಲ್ಲ ಮಾಡಿ ಮತ್ತೆ ಬ್ಯಾಕ್ ಮಾಡ್ತೀವಿ. ಗೈಸ್ ನೋಡಿ, 2 ಲಗೇಜ್. ಬರುವಾಗ ಒಂದೇ ಒಂದಿತ್ತು, ಇವಾಗ ನೋಡಿ 1 2 3 4 5, ಇದೊಂದು 6, ನಾನೊಂದು 7. ಬಾಯ್ ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಡ್ರಾಪಿಂಗ್ ಟು ಏರ್ಪೋರ್ಟ್. ಬಾಯ್. ಅವ್ರು ಅವರು ಹೋಗ್ತಾ ಇದ್ದಾರೆ, ನಾನಿಲ್ಲಿ ಹೋಗ್ತಾ ಇದ್ದೀನಿ. ಅವ್ರದ್ದೊಂದು ನನ್ನೊಂದು ಲಗೇಜ್. ವಯಸ್ ಸಾಕಾಯಿತು ವಯಸ್ ನಮಗೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್. 1 ಅವರ್ ಫುಲ್ ಲಗೇಜ್ ಎಲ್ಲ ತೆಗ್ದು ಎಲ್ಲ ಕಿತ್ತಾಕಿ ಮಾಡಿ ಎಲ್ಲ ಬಿಸಾಕಿ ಕೊನೆಗೆ ನೋಡಿ ಇದೊಂದು ಇದೇ ದೊಡ್ಡ ಲಗೇಜ್ ನನಗೆ. ಒಂದು ಪೂರ್ತಿ ಸೂಟ್ ಕೇಸ್ ಬಿಸಾಕಿ ಬಂದುಬಿಟ್ಟಿದ್ದೀವಿ. ಆಲ್ಮೋಸ್ಟ್ ನಮಗಿದ್ದಿದ್ದು ಇಬ್ರಿಗೂ ಸೇರಿ 50 kg ಅಲ್ವಾ ಪ್ರಶಾಂತ? 50 kg ನಾವೆಷ್ಟು ತಂದಿದ್ವಿ ಗೊತ್ತಾ? 90 kg ಟೋಟಲ್. 90 kg ತಂದಿದ್ದೀವಿ. 50 + 14 ಅಂದರೆ ಆಲ್ಮೋಸ್ಟ್ 64 kg ಇರಬೇಕು. ನಾವು ಎಕ್ಸ್ಟ್ರಾ 20 kg ಜಾಸ್ತಿ ತಂದಿದ್ದೀವಿ. ಸೊ ಅವರು ಆಗಲ್ಲ ಅಂತ ಪೇ ಮಾಡಬೇಕಂದ್ರೆ
1 kg 1 dirham ಅಂದರೆ ಅಥವಾ 100 dirham. ಸಾರಿ 1 kg 100 dirhams. ಇಂಡಿಯನ್ ರುಪಿಗೆ ಆಲ್ಮೋಸ್ಟ್ 1500 ಚೇಂಜ್ ಹತ್ರ ಬರುತ್ತೆ 1 kg ಗೆ. 1 kg ಗೆ. ಸೊ ನಾವು 20 kg ಗೆ ಹತ್ರ 30,000 ಕಟ್ಟಬೇಕಾಗಿತ್ತು. ಸೊ ಬೇಡ ಅಂದ್ಬಿಟ್ಟು ಸೂಟ್ ಕೇಸು ಅದು ಕೆಲವೊಂದು ಐಟಮ್ಸ್ ಎಲ್ಲ ಬಿಸಾಕಿ ಬರ್ತಾಯಿದ್ದೀವಿ. ಅದಕ್ಕೆ ಗೈಸ್ ಹೇಳ್ತಾರಲ್ಲ ಅದು ತೊಗೊಂಡು ಬನ್ನಿ ಅಂತ ನಾವು ಜೋಶಲ್ಲಿ ತೊಗೊಂಡು ಬಂದ್ಬಿಡ್ತೀವಿ. ಕೊನೆಗೆ ನೋಡಿ ಎಲ್ಲ ಬಿಸಾಕಿ ಬರಬೇಕು ಅಂತ ಅನಿಸ್ಬಿಟ್ಟಿದೆ. ತುಂಬ ಬೇಜಾರಾಗ್ತಿದೆ. ಪ್ರಶಾಂತ್ ಹೆಂಗನ್ಸ್ತಿದೆ ಪ್ರಶಾಂತ? ನಾವು ಅನ್ಕೊಂಡಿರಲಿಲ್ಲ ಹಂಗೆಲ್ಲ ಇರುತ್ತೆ ಅಂತ. ನಾನೇನೋ ಒಂದು 5,000 2-3,000 ಜಾಸ್ತಿ ಆಗ್ಬೋದು ಅಂತ ನನ್ನ ಗೆಸ್ಸಲ್ಲಿತ್ತು. ಇದಿದ್ರೆ ಕಟ್ಬಿಡ್ತಿದ್ದೆ. 20-30,000 ಎಲ್ಲಿಂದ ಕಟ್ಟೋಣ? ಅದು ವರ್ತಿಲ್ಲ. ಅದು ವರ್ತಿದ್ರೆ ಕಟ್ಬೋದು. ಅಲ್ಲ 23,000 ಇನ್ನೊಂದು ಸತಿ ಫ್ಲೈಟ್ ಹತ್ಬಿಟ್ಟು 2 ಸತಿ ದುಬೈಗೆ ಹೋಗಿ ಬರ್ಬೋದು. ಮತ್ತು 11,000 ಕಟ್ಬೋದು. ಹಿಂಗೆ ಗೈಸ್ ಹಿಂಗಾಗಿದೆ. ಇವಾಗ ಫೈನಲಿ ಆನ್ ಬೋರ್ಡಿಂಗ್ ಆಗಿ ಎಲ್ಲ ಆಗಿ ಹಂಗೋ ಹಿಂಗೋ ಲಗೇಜ್ ಎಲ್ಲ ಕೊಟ್ಬಿಟ್ಟು ಫ್ಲೈಟಿಗೆ ವೇಟ್ ಮಾಡ್ತಾಯಿದ್ದೀವಿ. ನೋಡಿ ಓಪನ್ ಆದರೆ ಹೋಗೋದು. ಗೈಸ್ ಎಲ್ಲರೂ ಇಲ್ಲೇ ನಿಂತ್ಕೊಂಡು ಎಲ್ಲ CCL ಗ್ಯಾಂಗ್ ಎಲ್ಲ ಇಲ್ಲೇ ಇದೆ ನೋಡಿ. ಇವ್ರದ್ದು ಪಾಸ್ಪೋರ್ಟ್ ಏನಂತಾರೆ ಏನು ಪ್ರಶಾಂತ್ ಅದು ಟಿಕೆಟಾ? ಬೋರ್ಡಿಂಗ್ ಪಾಸ್ ಕಳೆದೋಗ್ಬಿಟ್ಟಿದೆ ಅವ್ರದ್ದು. ಪಾಪ ಹುಡುಕ್ತಾನೆ ಇದ್ದಾರೆ. ಫುಲ್ ಸ್ಟ್ರೆಸ್ ಆಗಿ ವಾಯ್ಸೇ ಹೋಗ್ಬಿಟ್ಟಿದೆ. 2 ಡೇಸಿಂದ ಫುಲ್ ವಾಯ್ಸೇ ಬರ್ತಿಲ್ಲ. ನೋಡಿ ನಮ್ಮ ಎಮಿರೇಟ್ಸ್ ಗೈಸ್. ಲಗೇಜ್ ಒಂದು ದೊಡ್ಡ ಸೀನ್ ಆಗಿರೋದ್ರಿಂದ ನನಗೆ ಎಷ್ಟು ಟಯರ್ಡ್ ಆಗಿದೆ ಅಂದರೆ ನಾನು ತುಂಬ ಬೇಜಾರು ಫೀಲ್. ಒಂಥರ ಏನೋ ಒಂಥರ ಮೂಡೇ ಇಲ್ದಂಗೆ ಆಗಿಬಿಟ್ಟಿದೆ ನನಗೂ ನನ್ನ ಹಸ್ಬೆಂಡ್ಗೆ. ಎಲ್ಲ CCL ಅವರೆಲ್ಲ ಇಲ್ಲೇ ನಮ್ಮ ಜೊತೆನೇ ನಮ್ಮ ಎಮಿರೇಟ್ಸಲ್ಲೇ ಟ್ರಾವೆಲ್ ಮಾಡ್ತಿದ್ದಾರೆ. ಸೀಟ್ ನಂಬರ್ J ಇದೆ, ಅವ್ರದ್ದು K ಇದೆ. ಏನೋ ಗೊತ್ತಿದೆ, ಇವಾಗ ಗೊತ್ತಾಗ್ತಿದೆ ನಮಗೆ. ಎಲ್ಲ CCL ಅವರೆಲ್ಲ ನಮ್ಮ ಹಿಂಗಡೆನೆ ಬಂದು ಕೂತ್ಕೊಳ್ತಾ ಇದ್ದಾರೆ. ಸಾಯಿ ಮಾಡಿ ಹಾಯ್ ಮಾಡೋಣ. ಹೇಳಿ ಸಾಯಿ ಮಾಡಿ ಒಂದು. ಹಲೋ ಫುಲ್ಲಿ ಹ್ಯಾಪಿ. ನೋಡಿಲಿ ನಮಗೆ ಚಂದಣ್ಣ ಒಂದು ಚಾಕ್ಲೇಟ್ ಕೊಟ್ಟು ಅದಕ್ಕೆಲ್ಲ ಪ್ಯಾಕೇಜ್ ಮಾಡಿಸ್ಬಿಟ್ಟಿದ್ವಿ. ಗೈಸ್ ಇನ್ನೂ ಟೇಕ್ ಆಫ್ ಆಗಿಲ್ಲ. ಆಲ್ಮೋಸ್ಟ್ 1 hour ಆಗಿದೆ. ಇವತ್ತು ನೋಡಿ ಆಲ್ರೆಡಿ ಮೂವಿ ನೋಡ್ಕೊಂಡು ಕೂತಿದ್ದಾರೆ. ನೋಡಿ ಗೈಸ್ ಹೆಂಗೆ ಹೋಗ್ತಾ ಇದೀವಿ. ಫ್ಲೈಟ್ ಹೆಂಗೆ ಹೋಗ್ತಿದ್ವಿ ನೋಡಿ. ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಿದ್ರು. ಸಡನ್ನಾಗಿ ಎದ್ಬಿಟ್ರು ಈ ಸೌಂಡ್ಗೆ. ಏನದು ಇದೆ? ನಾನು ತೋರಿಸಿದ್ದು ಇವಾಗ ನೋಡು. ಇಲ್ಲೊಂದಿದೆ. ಹಾಂ ಕೆಳಗಡೆ ರೋಡ್ ಕೆಳಗಡೆ ಇದೆ. ಓಕೆ 3 ಟೈಪ್ಸ್. ಓಕೆ ಯಾರೂ ಇಲ್ಲ. ಫೈನಲಿ ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಬ್ಯಾಕ್ ಟು ಇಂಡಿಯಾ. ಇಟ್ ವಾಸ್ ಬ್ಯಾಂಗ್ಳೂರ್ ರೀಚ್ ಆಗಿ ಇಲ್ಲೇ ಓಡಾಡ್ತಾ ಇದ್ದೀವಿ. ಇವ್ರ ಫ್ರೆಂಡಿಗೆ ಏನೋ ಬೇಕಂತೆ, ಅದನ್ನು ತೊಗೋತಾ ಇದ್ದೀವಿ. ಎಷ್ಟು ಎಕ್ಸ್ಪೆನ್ಸಿವ್ ಇಲ್ಲೆಲ್ಲ. ಗೈಸ್ ಎಷ್ಟು ಜನ ನಿಂತಿದ್ದಾರೆ ನೋಡಿ ಇಲ್ಲಿ ಲಗೇಜಿಗೆ. ನಾನು ಮಾತಾಡೋಕ್ಕೆ ಒಂಥರ ಆಗ್ತಿದೆ, ವಾಯ್ಸ್ ಹೋಗ್ಬಿಟ್ಟಿದೆ. ನೆನೆ ಕಿರ್ಚಿ CCL ನಮ್ಮನ್ನ ಪಿಕ್ ಮಾಡೋಕ್ಕೆ ಬಂದಿರೋರು ಯಾರು ಅಂತ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು. ಡ್ರಾಪ್ ಮಾಡೋಕ್ಕಂತೂ ಬಂದಿಲ್ಲ, ಪಿಕ್ ಮಾಡೋಕ್ಕಾದ್ರೂ ಬಂದಿದ್ದಾರೆ. ಇವರೇ ಮೇನ್ ಪಿಕ್ ಮಾಡಕ್ಕೆ ಬಂದಿರೋದು. ಥ್ಯಾಂಕ್ ಯು.
ಬ್ರೇಕ್ಫಾಸ್ಟ್ ಆಯಿತು. ಒಳ್ಳೆ ಇಡ್ಲಿ ದೋಸೆ ತಿಂದ್ವಿ. ಇಂಡಿಯಾಗೆ ಬಂದು ದುಬೈಯಿಂದ ಲ್ಯಾಂಡ್ ಆಗಿದ ತಕ್ಷಣ ಒಳ್ಳೆ ಬ್ರೇಕ್ಫಾಸ್ಟ್. ಇವಾಗ ಹೋಗಿ ನಿದ್ದೆ ಮಾಡಿದ್ರೆ ಸಖತ್ ಟಯರ್ಡ್ ಆಗಿದ್ದೀವಿ. ಯಪ್ಪ ಕಾದಾಗಿತ್ತು ಮೊದಲು ಬ್ರೇಕ್ಫಾಸ್ಟ್. ಎಸ್ ಅಮ್ಮಂಗೆ ಗೊತ್ತು, ನೀನು ಹೇಳು. ಅಯ್ಯೋ ದೇವರೇ, ಇದೊಂದು ತಗೊಂಡಿದ್ದಷ್ಟೇ. ಇದು ನಾವು ಹೆಂಗ್ ಪ್ಯಾಕ್ ಮಾಡಿರ್ಬೋದು ಹೇಳಿ ಇಬ್ರು ಸೇರಿ? ಅದೇ ನಾನು ಅಕ್ಕನಿಗೆ ಹೇಳ್ತಾ ಇದ್ದೆ, ಹೆಂಗ್ ಮಾಡಿರ್ತಾರೋ ಗೊತ್ತಿಲ್ಲ ಇಬ್ರು ಬ್ಯಾಗ್ಗಳು. ಅಲ್ಲಲ್ಲ, ಸೂಟ್ ಕೇಸಲ್ಲಿ ಮಾಡ್ಕೊಬಿಡ್ಬೋದು. ಇದೆಲ್ಲ ಇಬ್ರು ಒದ್ಲಾಡ್ತಾ ಇದೀವಿ ರೂಮಲ್ಲಿ. ನೀನ್ ಇಡಿ ನಾನು ಇಡಿ ಹಾಕು. ಒಂದೊಂದೇ ಎತ್ರಿ. ಮೂರ್ ತಗೊಂಡಿದೀವಮ್ಮ. ಒಂದು ಅವ್ರದ್ದಿದೆ, ಒಂದು ನಮ್ ದೊಡ್ಡಮ್ಮ. ನಮ್ದೆರಡು, ಒಂದು ನಮ್ ದೊಡ್ಡಮ್ಮ. ಎತ್ತು ಒಂದೊಂದೇ ಎತ್ತಾ ಇರು, ಸಿಗ್ತಾನೆ ಇರುತ್ತೆ ಇವಾಗೆಲ್ಲ. ಇದು ನಮ್ಮ ಮಮ್ಮಿದೊಂದು ಎತ್ತಿಕ್ಬಿಡು. ಇದಲ್ಲ, ಅದು ಎತ್ಬಿಡು. ನಮ್ಮ ಮಮ್ಮಿಗೆ ಒಂದು ಕೊಟ್ರಲ್ಲ ನಮ್ಮ ದೊಡ್ಡಮ್ಮ. ಏ ರೆಡ್ ಅಲ್ಲ, ಬ್ಲ್ಯಾಕ್ ಒಂದು ಇದೆ. ಇದಲ್ಲ, ಇನ್ನೊಂದು ಎತ್ತು ತೋರಿಸ. ನಮ್ಮ ಮಮ್ಮಿಗೆ ಒಂದು ಬ್ಲ್ಯಾಕ್ ಬ್ಯಾಗ್ ಕೊಟ್ಟಿದ್ರ. ಅದು ನಮ್ಮ ಮಮ್ಮಿದು ಕೊಟ್ಬಿಡೋದು.